ಈ ಹುಡುಗ ಯಾಕೆ ಈ ತರ ಹಾಳೆ ಹಾಕೊಂಡ್ ಕುತ್ಕೊಂಡಿದ್ದಾರೆ ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ? ರಿಸೆಪ್ಷನಿಗೆ ರೆಡಿ ಆಗಿ ಹೋಗಿ ಪೋಸ್ ಕೊಡೋ ಅಂತಂದ್ರೆ ಒಳ್ಳೆ ಯಾರಿಗೋ ಹೊಡಿಯೋ ರೇಂಜಿಗೆ ನೋಡ್ದಂಗ್ ನೋಡ್ತಾನೆ ನೋಡಿ ಇವನು. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು? ನಾನು ಎಷ್ಟು ಚಂದ ಕಾಣ್ತೀನಲ್ವಾ? ಹಲೋ, ನಾನು ಇಮ್ರೇನು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ಸೊ ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ಎಲ್ಲಿಗೆ ರೆಡಿ ಆಗ್ತಿದ್ದೀನಿ ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ. ವಿಡಿಯೋನ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಹೀಗಿದ್ದವಳು ಥಟ್ ಅಂತ ಈ ಥರ ರೆಡಿಯಾಗಿ ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಲ್ವಾ. ಸೊ ಗುಂಡ್ಗುಂಟಕ್ಕಿದ್ರು ಚಂದ ಅಲ್ವಾ ನಾನು? ಸೊ ಫೈನಲ್ ಆಗಿ ವಿಷಯ ಏನಪ್ಪಾ ಅಂತಂದರೆ, ಇವತ್ತು ನನ್ನ ಬೆಸ್ಟ್ ಫ್ರೆಂಡ್ ರಿಸೆಪ್ಷನ್ ಇದೆ. ಸೊ ಅದಕ್ಕೆ ನಾನು ಈ ಥರ ಕ್ಯೂಟಾಗಿ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಹೋಗಿದ ತಕ್ಷಣ ನನ್ನ ಫ್ರೆಂಡ್ನ ಈ ಥರ ತುಂಬ ಚಂದ ರೆಡಿ ಮಾಡಬೇಕು ಅಂದ್ಕೊಂಡಿದ್ದೆ, ಯಾಕಂದರೆ ಅವ್ನು ಚೆನ್ನಾಗಿ ಕಾಣಬೇಕಿತ್ತು. ಅದಕ್ಕೆ ಫೈನಲ್ ಆಗಿ ಅವನ್ನ ನಾನು ಹೇಗೆ ರೆಡಿ ಮಾಡ್ತೀನಿ ಅನ್ನೋ ಕ್ಯೂರಿಯಾಸಿಟಿ ಅಂತೂ ನನಗಂತೂ ತುಂಬ ಇತ್ತು. ಹಾಗೆಯೇ ಫೈನಲ್ ಲುಕ್ ಕೂಡ ತುಂಬ ಚೆನ್ನಾಗಿ ಬಂತು. ಹಾಗೆ ನನಗೆ ಗೊತ್ತಿರಲಿಲ್ಲ ನಾನು ಕೂಡ ಇಷ್ಟು ಚೆನ್ನಾಗಿ ಮೇಕಪ್ ಮಾಡ್ತೀನಾ ಅಂತ ಹೇಳಿ. ಸೊ ಈಗ ನೀವೇ ನೋಡಿ ಅವನ ಫೈನಲ್ ಔಟ್ಲುಕ್ ಹೇಗಿದೆ ಅಂತ. So beautiful, so elegant, just looking like a wow. ಅಂತೂ ಹುಡುಗನ ರೆಡಿ ಮಾಡಿ ಅವನ್ನ ರಿಸೆಪ್ಷನ್ಗೆ ಕಳಿಸ್ಕೊಟ್ಟಿದ್ದಾಯ್ತು. ಹಾಗೆಯೇ ಎಲ್ಲರ ಮದುವೆಯಲ್ಲಿ ನಾನು ನೋಡೋ ಕಾಮನ್ ಗಿಫ್ಟ್, ಯಾಕೆ ಅವ್ರ ಮನೇಲಿ ಇದಿರಲ್ವಾ, ನೀವು ಕೊಟ್ರೇನೆ ಹೌದಾ? ಸೊ ಫುಲ್ಲು ನಗಾಡ್ತಾ ಅಂತೂ ಹುಡುಗ ಚೆನ್ನಾಗಿ ಕಾಣ್ತಿದ್ದಾನೆ ಅಲ್ವಾ? ಹಾಗೆ ರಿಸೆಪ್ಷನಿಗೆ ಹೋದ್ಮೇಲೆ ನಾವು ಮಾಡೋ ಕೆಲಸ ಏನು ಹೇಳಿ, ನಮ್ದು ಕೂಡ ಒಂದು ಫೋಟೋ ಬೇಕಲ್ವಾ? ಹಾಗಂತೇಳಿ ನಾವು ಹೋಗಿ ಒಂದು ಫೋಟೋ ತೆಗೆಸ್ಕೊಂಡ್ವಿ. ಯಾಕೆ ಅಂತ ಬ್ರೋ, ನಾನಂತೂ ಸಿಕ್ಕಾಕೊಂಡಿದ್ದೀನಿ ಬ್ರೋ. ನೋಡು ನಗೋ. ಇಲ್ಲ ಇಲ್ಲ ಎದಕ್ಕೆ ಹಿಡ್ಕೊಂಡ್ಲ ಗೊತ್ತಾ? ಅಲ್ಲಿ ವಿಡಿಯೋ ಬರ್ತೈತೆ. ಇಲ್ಲ ಅಂದ್ರೆ ಹಿಡ್ಕೊಂಡು ಯಾವೊಂದು ಫೋನು ಬಂದಿಲ್ಲ. ಎಲ್ಲ ಆಯ್ತು ಅಂತೇಳಿ ಊಟ ಕೂಡ ಸ್ಟಾರ್ಟ್ ಆಗಿತ್ತು. ಸೊ ಹೋಗಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು, ಹಾಗೆ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲಿಂದ ಇನ್ನೊಂದು ವಿಡಿಯೋ ಶೂಟ್ ಇತ್ತು ಅಂತೇಳಿ ಅದನ್ನು ಈಗ ಮಾಡಕ್ಕೆ ಹೋದ್ವಿ. ಆಕ್ಷನ್. ಎಲ್ಲ ಮುಗಿಸ್ಕೊಂಡು ನಾನು ಕೂಡ ನಮ್ಮನೆ ಕಡೆಗೆ ಹೊರಟೆ. ಸೊ ಇಷ್ಟೇ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಹಾಗೆ ನನ್ನ ಫಾಲೋ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಅಲ್ಲ, ನೀವು ಫಾಲೋ ಮಾಡ್ಕೊಂಡ್ರೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.